ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಕೊರಟಗೆರೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ರುದ್ರೇಶ್ ಆಯ್ಕೆಯಾದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೊರಟಗೆರೆ ತಾಲೂಕು ಘಟಕ ಅಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಚ್ಎಂ ರುದ್ರೇಶ್ ಅವರು ಸತತ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಖಜಾಂಚಿಯಾಗಿ ಬಸವರಾಜು ತಿಮ್ಲಾಪುರ ಚುನಾವಣೆ ಮೂಲಕ ಮತ್ತು ರಾಜ್ಯ ಪರಿಷತ್ ಸದಸ್ಯರಾಗಿ ಬಿಜಿ ಹನುಮಂತರಾಯಪ್ಪ ಅವಿರೋಧವಾಗಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನವೆಂಬರ್ 16ರ ಶನಿವಾರದಂದು ನಡೆದ ಚುನಾವಣೆಯಲ್ಲಿ ಒಟ್ಟು 33 ನಿರ್ದೇಶಕರುಗಳ ಮತಗಳಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಕಾಲೇಜು ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಎಚ್ಎಂ ರುದ್ರೇಶ್, ಪ್ರೌಢಶಾಲಾ ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಜೆಎನ್ ನರಸಿಂಹರಾಜು ಸ್ಪರ್ಧಿಸಿದರು. ಚುನಾವಣೆ ಫಲಿತಾಂಶದಂತೆ ಎಚ್ಎಂ ರುದ್ರೇಶ್ 27 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ 21 ಹೆಚ್ಚು ಮತಗಳ ಭಾರಿ ಅಂತರದಿಂದ ಆಯ್ಕೆಯಾಗಿದ್ದಾರೆ. ಜೆಎನ್ ನರಸಿಂಹರಾಜು ಅವರು 6 ಮತಗಳನ್ನು ಪಡೆದಿದ್ದಾರೆ. ಖಜಾಂಚಿ ಸ್ಥಾನದ ಚುನಾವಣೆಯಲ್ಲಿ ಕಂದಾಯ ಇಲಾಖೆ ನೌಕರರ ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಬಸವರಾಜು ತಿಮ್ಲಾಪುರ ಮತ್ತು ಆರೋಗ್ಯ ಇಲಾಖೆಯಿಂದ ನಿರ್ದೇಶಕರಾಗಿದ್ದ ಎಚ್ಪಿ ಶ್ರೀನಿವಾಸ್ ಸ್ಪರ್ಧಿಸಿದ್ದು ಬಸವರಾಜು ತಿಮ್ಲಾಪುರ 25 ಮತಗಳನ್ನು ಪಡೆದು 17 ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ. ಎಚ್ಬಿ ಶ್ರೀನಿವಾಸ್ ಅವರು 8 ಮತಗಳನ್ನು ಗಳಿಸಿದ್ದಾರೆ. ಅದೇ ರೀತಿ ರಾಜ್ಯ ಪರಿಷತ್ ಸ್ಥಾನಕ್ಕೆ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ಬಿಜಿ ಹನುಮಂತರಾಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ, ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೊರಟಗೆರೆ ಶಾಖೆ ಚುನಾವಣೆಯಲ್ಲಿ ನಾವು ಅತ್ಯಧಿಕ ಮತವನ್ನು ಪಡೆದು 2ನೇ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ನನ್ನ ಜೊತೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಿಜಿ ಹನುಮಂತರಾಯಪ್ಪ ಮತ್ತು ಖಜಾಂಚಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಬಸವರಾಜ್ ತಿಮ್ಲಾಪುರ ಕೂಡ ಇದ್ದಾರೆ. ನಾವು 3 ಒಟ್ಟಾಗಿ ಸೇರ್ಕೊಂಡು ಸರ್ಕಾರಿ ನೌಕರರ ಸಮಸ್ಯೆಗಳ ಬಗ್ಗೆ ಮುಂದಿನಿಂದಲೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆನೂ ಹೋರಾಟ ಮಾಡ್ತೀವಿ. ನಮಗೆ ನಮ್ಮ ಮಾನ್ಯ ಗೃಹ ಸಚಿವರ ಸಹಾಯ ಸಹಕಾರ ಎಂದು ಇರ್ತದೆ. ಅದೇ ರೀತಿ ನಾವೆಲ್ಲರೂ ಒಟ್ಟಾಗಿ ನಮಗೆ ಏನು ನಮ್ಮ ಎಲ್ಲ ನಿರ್ದೇಶಕ ಬಂಧುಗಳು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅತ್ಯಂತ ಹೆಚ್ಚಿನ ಬಹುಮತ ಕೊಟ್ಟಿದ್ದಾರೆ. ಅವರ ವಿಶ್ವಾಸವನ್ನ ಮತ್ತು ಅವರ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನು ನನ್ನ ಈಗ ಗೆಲುವಿಗೆ, ನಮ್ಮ 3 ಗೆಲುವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಬಂಧುಗಳು ಕೂಡ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಡೀ ಏನು ನಮ್ಮ ನೌಕರ ಕುಟುಂಬ ಇದೆ, ಆ ನೌಕರ ಕುಟುಂಬವನ್ನ ಒಂದೇ ರೀತಿ ತೆಗೆದುಕೊಂಡು ಹೋಗಿ ಯಾವುದೇ ಪರ ವಿರೋಧ ಇಲ್ಲದೆ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡೋಗಿ ಸಾಮೂಹಿಕ ಚಟುವಟಿಕೆಗಳನ್ನ ಮತ್ತು ಏನು ಸರ್ಕಾರಿ ನೌಕರರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಮತ್ತು ಸವಲತ್ತುಗಳ ಬಗ್ಗೆ ಧ್ವನಿ ಎತ್ತತಕ್ಕಂಥ ಕೆಲಸ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದ ನಮ್ಮ ಎಲ್ಲ ನೌಕರ ಬಂಧುಗಳು ಕೂಡ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಎಲ್ಲರೂ ಕೂಡ ಮಾಧ್ಯಮ ಮಿತ್ರರು ಮತ್ತು ನಮ್ಮೆಲ್ಲ ಸಿಬ್ಬಂದಿ, ಚುನಾವಣಾ ಸಿಬ್ಬಂದಿ, ಅದೇ ರೀತಿ ನನ್ನೆಲ್ಲ ನೌಕರ ಬಂಧುಗಳು ಕೂಡ ಚುನಾವಣೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲದೆ ನಡೆಸಿಕೊಟ್ಟಿದ್ದಾರೆ. ಈ ಚುನಾವಣೆ ನಂತರ ನಾವೆಲ್ಲರೂ ಒಟ್ಟಾಗಿ ತಂಡವಾಗಿ ಕೆಲಸ ಮಾಡಿ ನೌಕರರ ಸಮಸ್ಯೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಮ್ಮ ಜೊತೆ ಇದ್ದಂತ ನಮ್ಮ ಸ್ನೇಹಿತರು ಕೂಡ ನಮ್ಮ ಜೊತೆ ಸ್ಪರ್ಧೆ ಮಾಡಿದ್ರಷ್ಟೇ ಅದನ್ನು ನಾವು ವಿರೋಧಿಗಳು ಅಂತ ತಿಳ್ಕೊಳ್ಳಲ್ಲ, ಅವ್ರು ನಮ್ಮ ಸ್ನೇಹಿತರು ಅಂತ ತಿಳ್ಕೊಂತೀವಿ. ಅವ್ರನ್ನೂ ಕೂಡ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ತಿರುವಾಂಕರ್ ಅಂತ. ಕಂದಾಯ ಇಲಾಖೆ ವತಿಯಿಂದ ಇವತ್ತು ದಿವಸ ಚುನಾವಣೆ, ರಾಜ್ಯ ಸರ್ಕಾರಿ ನೌಕರರ ಚುನಾವಣೆ ಕೊರಟಗೆರೆ ತಾಲೂಕು ಶಾಖೆಯಲ್ಲಿ ಖಜಾಂಚಿ ಸ್ಥಾನಕ್ಕೆ ನಾನು ಸ್ಪರ್ಧಿಸಿದ್ದು ಅತ್ಯಧಿಕ ಮತದಿಂದ ನಾನು ಈ ದಿನ ವಿಜಯಶಾಲಿ ಆಗಿರ್ತೀನಿ. ಏನು ಅಧ್ಯಕ್ಷರು ಹೇಳಿದಂಗೆ ಎಲ್ಲರ ಒಂದು ಸಹಮತದೊಂದಿಗೆ ಎಲ್ಲ ಏನು ನಿರ್ದೇಶಕರು ನಮ್ಮನ್ನ ಆಯ್ಕೆ ಮಾಡಿದರೆ ಎಲ್ಲರಿಗೂ ಕೂಡ ಅವರ ಎಲ್ಲ ನೌಕರರ ಸೇವೆ ಅಭಿವೃದ್ಧಿಗೆ ಶ್ರಮಿಸ್ತೇವೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನನ್ನ ಖಜಾಂಚಿ ಸ್ಥಾನವನ್ನು ಎಲ್ಲರ ಒಮ್ಮತದಿಂದ ಏನು ಅವರ ಒಂದು ಸಲಹೆ ಸಹಕಾರ ನಿರ್ದೇಶನವನ್ನು ತಗೊಂಡು ನಡೆಸ್ಕೊಂಡು ಹೋಗ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆ ಕೊರಟಗೆರೆಯ ಒಂದು ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ನಾನು ಅವಿರೋಧವಾಗಿ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವುದಕ್ಕೆ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರಿಗೆ ತುಂಬು ಹೃದಯದ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ, ಏನು ಆಯ್ಕೆಯಾಗೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ನಮ್ಮ ಇಂದಿನ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು, ಸರಳರು, ಸಜ್ಜನರು ಆಗಿರ್ತಕ್ಕಂತಹ ಶ್ರೀ ರುದ್ರೇಶ್ವರ್ ಅವರು, ಮತ್ತೆ ಈ ಬಾರಿ ಆಯ್ಕೆಯಾಗಿರ್ತಕ್ಕಂತಹ ಎಲ್ಲ ಇಲಾಖೆಯ ಅಧಿಕಾರಿ ಬಂಧುಗಳು ಮತ್ತು ನೌಕರರು ಅವರ ಒಂದು ವಿಶ್ವಾಸವನ್ನ ಗಳಿಸಿಕೊಂಡು ಅವರ ಒಂದು ಸಹಕಾರದಿಂದ ನಮಗೆ ಇವತ್ತು ಜಯ ಆಗಿದೆ. ಖಂಡಿತವಾಗೂ ಕೂಡ ಅವರ ಆಸೆ ಆಕಾಂಕ್ಷೆ ಏನಿದೆ, ಸರ್ಕಾರಿ ನೌಕರರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಸವಲತ್ತುಗಳಾಗಿರ್ಬೋದು ಮತ್ತು ಬೇಡಿಕೆಗಳಾಗಿರ್ಬೋದು, ಇವೆರಡರ ಬಗ್ಗೆನೂ ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಜೊತೆನೆ ಸಹ ಸಂಬಂಧವನ್ನು ಇಟ್ಕೊಂಡು ಸಹಬಾಳ್ವೆಯಿಂದನ ಈ ಒಂದು 5 ವರ್ಷ ಒಂದು ಸರ್ಕಾರಿ ನೌಕರರನ್ನು ಸೇವೆ ಮಾಡಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ, ಆ ಸೇವೆಯನ್ನು ಮಾಡಕ್ಕೆ ನಾನು ತುಂಬಾ ಖುಷಿಯಿಂದ ಇದ್ದೀನಿ ಅಂತ ಹೇಳ್ತಾ, ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಮತ್ತು ಮಾಧ್ಯಮ ಮಿತ್ರರು, ಪತ್ರಿಕಾ ಬಂಧುಗಳು ತಾವೆಲ್ಲ ಏನಿದ್ರಿ ಎಲ್ಲ, ಮತ್ತು ಇದಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ನಿರ್ದೇಶಕ ಬಂಧುಗಳು ಏನಿದ್ದಾರೆ ನೌಕರ ಸಂಘದ 33 ಜನವನ್ನು ಹೊರತುಪಡಿಸಿ, ಮತ್ತೆ ನಮ್ಗೆ ಒಂಥರ ಹೈಕಮಾಂಡ್ ಇದ್ದಂಗೆ ವಿಜಯಣ್ಣ, ಕಾಮಣ್ಣ, ಮತ್ತೆ ನಮ್ಮ ಸಾಹೇಬರು ಇವರೆಲ್ಲನೂ ಕೂಡ ನಮ್ಮ ಕಂದಾಯ ಇಲಾಖೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಜೊತೆಗೂಡಿ ಸಹಬಾಳ್ವೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವಾದ್ರೂ ಕೂಡ ಒಂದು ಸಂದರ್ಭದಲ್ಲಿ ಮಾತನಾಡಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಶಾಖೆ ಕೊರಟಗೆರೆಯ ಒಂದು ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ನಾನು ಅವಿರೋಧವಾಗಿ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವುದಕ್ಕೆ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರಿಗೆ ತುಂಬು ಹೃದಯದ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ, ಏನು ಆಯ್ಕೆಯಾಗೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ನಮ್ಮ ಇಂದಿನ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು, ಸರಳರು, ಸಜ್ಜನರು ಆಗಿರ್ತಕ್ಕಂತಹ ಶ್ರೀ ರುದ್ರೇಶ್ವರ್ ಅವರು, ಮತ್ತೆ ಈ ಬಾರಿ ಆಯ್ಕೆಯಾಗಿರ್ತಕ್ಕಂತಹ ಎಲ್ಲ ಇಲಾಖೆಯ ಅಧಿಕಾರಿ ಬಂಧುಗಳು ಮತ್ತು ನೌಕರರು ಅವರ ಒಂದು ವಿಶ್ವಾಸವನ್ನ ಗಳಿಸಿಕೊಂಡು ಅವರ ಒಂದು ಸಹಕಾರದಿಂದ ನಮಗೆ ಇವತ್ತು ಜಯ ಆಗಿದೆ. ಖಂಡಿತವಾಗೂ ಕೂಡ ಅವರ ಆಸೆ ಆಕಾಂಕ್ಷೆ ಏನಿದೆ, ಸರ್ಕಾರಿ ನೌಕರರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಸವಲತ್ತುಗಳಾಗಿರ್ಬೋದು ಮತ್ತು ಬೇಡಿಕೆಗಳಾಗಿರ್ಬೋದು, ಇವೆರಡರ ಬಗ್ಗೆನೂ ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಜೊತೆನೆ ಸಹ ಸಂಬಂಧವನ್ನು ಇಟ್ಕೊಂಡು ಸಹಬಾಳ್ವೆಯಿಂದನ ಈ ಒಂದು 5 ವರ್ಷ ಒಂದು ಸರ್ಕಾರಿ ನೌಕರರನ್ನು ಸೇವೆ ಮಾಡಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ, ಆ ಸೇವೆಯನ್ನು ಮಾಡಕ್ಕೆ ನಾನು ತುಂಬಾ ಖುಷಿಯಿಂದ ಇದ್ದೀನಿ ಅಂತ ಹೇಳ್ತಾ, ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಮತ್ತು ಮಾಧ್ಯಮ ಮಿತ್ರರು, ಪತ್ರಿಕಾ ಬಂಧುಗಳು ತಾವೆಲ್ಲ ಏನಿದ್ರಿ ಎಲ್ಲ, ಮತ್ತು ಇದಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ನಿರ್ದೇಶಕ ಬಂಧುಗಳು ಏನಿದ್ದಾರೆ ನೌಕರ ಸಂಘದ 33 ಜನವನ್ನು ಹೊರತುಪಡಿಸಿ, ಮತ್ತೆ ನಮ್ಗೆ ಒಂಥರ ಹೈಕಮಾಂಡ್ ಇದ್ದಂಗೆ ವಿಜಯಣ್ಣ, ಕಾಮಣ್ಣ, ಮತ್ತೆ ನಮ್ಮ ಸಾಹೇಬರು ಇವರೆಲ್ಲನೂ ಕೂಡ ನಮ್ಮ ಕಂದಾಯ ಇಲಾಖೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಜೊತೆಗೂಡಿ ಸಹಬಾಳ್ವೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವಾದ್ರೂ ಕೂಡ ಒಂದು ಸಂದರ್ಭದಲ್ಲಿ ಮಾತನಾಡಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನ್ಯೂಸ್ ಕರ್ನಾಟಕ ಒಂದು ವರದಿ, ಮುತ್ತುರಾಜ್, ಕೊರಟಗೆರೆ.